ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಈಗ ಮಡಿಕೆ ಹೊಡೆಯೋ ಆಟ. ಈ ಆಟದಲ್ಲಿ ಗಂಡ ಹೆಂಡತಿ ಇಬ್ಬರು ಕಣ್ಣಿಗೂ ಬಟ್ಟೆನ ಕಟ್ಟಿರ್ತೀವಿ. ಇಬ್ಬರು ಮಡಿಕೆ ಹೊಡೆಯೋದಕ್ಕೆ ಟ್ರೈ ಮಾಡ್ಬೋದು. ಇಬ್ಬರಲ್ಲಿ ಒಬ್ಬರು ಹೊಡೆದ್ರೆ ಗೆದ್ದಂಗೆ, ಇಬ್ಬರು ಹೊಡೆದ್ರೆ ಸೂಪರಾಗಿ ಗೆದ್ದಂಗೆ. ಗೆದ್ದವರಿಗೆ ಬಂಪರ್ ಬಹುಮಾನ ಕೂಡ ಇರುತ್ತೆ ಅಂತಾರೆ ಆ್ಯಂಕರ್ ಮಹೇಶ್ವರಿ. ನಿನ್ನೆ ಎತ್ಕೊಳ್ಳೋದ್ರಲ್ಲಿ ನಾನು ಸೋತಿರ್ಬೋದು ಕಣೆ, ಆದರೆ ಮಡಿಕೆ ಹೊಡೆಯೋದ್ರಲ್ಲಿ ನಾನು ಕ್ವಿಕ್. ಹೋಗೋಣವಾ ಅಂತಾರೆ ಶ್ರೀಧರ. ಅಕ್ಕ, ನಾನು ನಿಜ ಹೇಳ್ತಿದ್ದೀನಿ ಬಾವಾ, ಮಡಕೆ ಹೊಡೆಯೋಕೆ ಹೋಗಿ ನಿನ್ನ ತಲೆನೇ ಹೊಡೆದ್ಬಿಡ್ತಾರೆ, ನೀನು ಹೋಗಬೇಡ ಅಕ್ಕ, ಇಲ್ಲೇ ಇರು ಅಂತಾನೆ ಕಿಟ್ಟಿ. ಏಯ್ ಅಡ್ಬಾಯ್ ಸುಬ್ಬ, ತೆಪ್ಪಗೆ ಸುಮ್ಮನೆ ನಿಂತ್ಕೊಳ್ಳೋ, ಬಾರೆ ಮಹೇಶ್ವರಿ ಅಂತಾರೆ ಶ್ರೀಧರ. ಕಿಟ್ಟಿ ಕಣ್ಣು ಕಟ್ಟಿ ಆಡೋದಲ್ವೇನೋ, ನಾನು ಇವರಿಗೆ ಇಲ್ಲಿ ಏನು ಅಂತ ತೋರಿಸ್ತೀನಿ, ಇವರಿಗಿಂತ ಉತ್ತಮ ಅನ್ನೋದನ್ನು ನಿಮ್ಮ ಭಾವಂಗೆ ನಾನು ಅರ್ಥ ಮಾಡಿಸ್ತೀನಿ ಅಂತಾರೆ ಮಹೇಶ್ವರಿ. ರಾಮ್, ಪ್ರೇಮ, ಮಹಾದೇವು, ಕಾವ್ಯ, ನಿಮ್ಗಳಲ್ಲಿ ಯಾರೇ ಮಡಿಕೆ ಹೊಡೆದ್ರೂ ನನಗೆ ಖುಷಿನೇ. ಆ ಭಗವಂತ ನಿಮ್ಮನ್ನೆಲ್ಲ ಚೆನ್ನಾಗಿಟ್ಟಿರಲಿ, ನೀವೆಲ್ಲರೂ ಖುಷಿಯಾಗಿರಬೇಕು, ಅದೇ ನನಗೆ ಮುಖ್ಯ ಅಂತಾರೆ ಕಲ್ಯಾಣಿ. ಅತ್ತೆ, ನೀವೇನು ತಲೆ ಕೆಡಿಸ್ಕೊಬೇಡಿ, ಗೆಲ್ಲೋರು ನಾವೇ, ಈ ಸಲ ಕಪ್ ನಮ್ಮದೇ ಅಂತಾಳೆ ಪ್ರೇಮ. ಡಾಕ್ಟ್ರೇ, ಮಡಿಕೆ ಹೊಡಿತೀರಾ ಅಥವಾ ನಾನೇ ದಾರಿ ತೋರಿಸ್ಲಾ ಅಂತಾಳೆ ಪ್ರೇಮ. ಏಯ್ ಸ್ವಲ್ಪ ಸುಮ್ಮನೆ ಇರ್ತೀಯಾ, ನಾನು ಮಡಿಕೆ ಹೊಡಿತೀನೋ ಅಥವಾ ಬೇರೆ ಏನಾದರೂ ಹೊಡಿತೀನೋ ಅನ್ನೋ ಟೆನ್ಷನಲ್ಲಿದ್ದೀನಿ, ನೀನು ಬೇರೆ ಅಂತಾನೆ ರಾಮ್. ತುತ್ತು ನಿಮ್ಮಿಬ್ಬರ ಮೇಲೆ ಯಾರು ಕೆಟ್ಟ ದೃಷ್ಟಿನೂ ತಾಗದೇ ಇರಲಿ, ಖುಷಿಯಾಗಿರಿ ಅಂತಾರೆ ಕಲ್ಯಾಣಿ. ಏನು ಯೋಚನೆ ಮಾಡ್ತಿದ್ಯಾ ಮಹಾದೇವ, ಇವರಲ್ಲಿ ನನ್ನನ್ನು ಎತ್ಕೊಂಡು ಹೋಗೋಕ್ಕೆ ಆಗೋದಿಲ್ಲ ಅಂತನಾ ಅಂತಾಳೆ ಕಾವ್ಯ. ಹಂಗಲ್ಲ ಕಣಮಿ, ನಾನು ಕಣ್ಣು ಮುಚ್ಚಿದ್ರು ನಿನ್ನ ಮುಖನೇ ಕಾಣ್ತೈತೆ, ಹಂಗಿರುವಾಗ ಮಡಿಕೆ ಹೆಂಗೆ ಹೊಡಿತೀನಿ ಅಂತ ಯೋಚನೆ ಮಾಡ್ತಿದ್ದೆ. ಒಂದು ಕೆಲಸ ಮಾಡು, ನಾನು ಏನಾರ ಮಡಿಕೆ ಹೊಡಿಲಿಲ್ಲ ಅಂತ ಇಟ್ಕೊ, ನೀನೇ ಹೋಗಿ ಆ ಮಡಿಕೆ ಹತ್ರ ನಿಂತ್ಕೊಂಡ್ಬಿಡು, ಆವಾಗ ನಾನೇ ಆ ಜಾಗಕ್ಕೆ ಬಂದು ಹಂಗೆ ಮಡಿಕೆ ಹೊಡೆದು ಹಾಕ್ಬಿಡ್ತೀನಿ ಅಂತಾನೆ ಮಹಾದೇವ. ಅಯ್ಯೋ, ನಾನು ಚೀಟಿಂಗ್ ಎಲ್ಲ ಮಾಡೋದಿಲ್ಲಪ್ಪ ಅಂತಾಳೆ ಕಾವ್ಯ. ಹೋಗಲಿ ಬಿಡು, ಬೇಡ ಅಂತಾನೆ ಮಹಾದೇವ. ಈಗ ಆಟ ಆಡೋಕ್ಕೆ ಬರ್ತಾ ಇರೋದು ಶ್ರೀಧರ್ ಮೂರ್ತಿ ಸರ್, ಮಹೇಶ್ವರಿ ಮೇಡಮ್, ಬರಲಿ ಚಪ್ಪಾಳೆ ಅಂತಾಳೆ ಆ್ಯಂಕರ್. ಶ್ರೀಧರ್ ಮತ್ತು ಮಹೇಶ್ವರಿ ಕಣ್ಣಿಗೆ ಬಟ್ಟೆನ ಮಹಾದೇವ ಮತ್ತು ಕಾವ್ಯ ಕಟ್ತಾರೆ. ಇಬ್ಬರಿಗೂ ಒಂದೊಂದು ಕೋಲನ್ನು ಕೊಡ್ತಾರೆ. ಇಬ್ಬರು ಕೋಲು ಹಿಡ್ಕೊಂಡು ಬರುವಾಗ ಮಹೇಶ್ವರಿ, ಮಡಿಕೆ ಯಾವ ಕಡೆ ಇದೆಯೋ ಕತ್ಲೆ ಕಾಣಿಸ್ತಿದೆ ಅಂತಾರೆ ಶ್ರೀಧರ. ನನಗೆ ನಿಮ್ಮ ಸಿನಿಮಾ ಕಾಣಿಸ್ತಿದ್ಯಾ, ನನಗೂ ಅಷ್ಟೇ, ಯಾವ ಹಳ್ಳಕ್ಕೆ ಬಿದ್ದು ಹೋಗ್ತೀನೋ ಅಂತ ಭಯ ಆಗ್ತಿದೆ, ಅಯ್ಯೋ ಯಾರಾದರೂ ದಾರಿ ತೋರಿಸಿ ಅಂತಾರೆ ಮಹೇಶ್ವರಿ. ಹುಷಾರು, ಮಡಿಕೆ ಅಂತ ಯಾರಾದರೂ ತಲೆ ಹೊಡೆದು ಹಾಕ್ಬಿಟ್ಟಿಯಾ ಅಂತಾರೆ ಶ್ರೀಧರ. ಅಕ್ಕ, ಈ ಕಡೆ ಬಾ, ಎಡಗಡೆ ಬಾ ಅಂತಾನೆ ಕಿಟ್ಟಿ. ಮಹೇಶ್ವರಿ ಮಡಿಕೆಗೆ ಹೊಡಿಬೇಕಾದ್ರೆ ಶ್ರೀಧರನ ತಲೆಗೆ ಹೊಡಿತಾರೆ. ಏಯ್, ನನ್ನ ತಲೆ ಹೊಡೆದು ಹಾಕಿದ್ಯಲ್ಲೇ ಅಂತಾರೆ ಶ್ರೀಧರ. ಅಯ್ಯೋ ಸಾರಿ ರೀ, ತಪ್ಪಾಗೋಯ್ತು ಅಂತಾರೆ ಮಹೇಶ್ವರಿ. ನಂತರ ಶ್ರೀಧರ ಮಡಿಕೆ ಅಂತ ಕಿಟ್ಟಿ ತಲೆಗೆ ಹೊಡಿತಾರೆ. ಕಿಟ್ಟಿ, ಹೇಳು, ನಿಮಗೆ ತಲೆಗಿಲಿ ಕೆಟ್ಟಿದ್ಯಾ, ನನ್ನ ತಮ್ಮನ ತಲೆಗೆ ಯಾಕ್ರಿ ಹೊಡೆದ್ರಿ ಅಂತ ಮಹೇಶ್ವರಿ ಬೈತಾರೆ. ನಾನು ಗೊತ್ತಾಗದೆ ಹೊಡೆದೆ ಕಣೋ ಅಂತಾರೆ ಶ್ರೀಧರ. ಬಾವಾ, ನೀವು ಬೇಕು ಅಂತ ಹೊಡೆದ್ರಿ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ತಲೆಗೆ ಏಟು ಬಿದ್ದು ಅದು ನನ್ನ ಹೊಟ್ಟೆವರೆಗೂ ಹೋಗಿದೆ, 2 ಇಂಚ್ ಕೆಳಗೆ ಹೋಗಿದ್ರೆ ಅಂತ ಕಿಟ್ಟಿ ಹೇಳೋಗ ಶಿವನ ಪಾದ ಸೇರ್ತಿದೆ, ಅದು ಕರ್ಮ ಸುತ್ಕೊಂಡು ಬರುತ್ತೆ ಅಂತಾರೆ ಕಣೋ ಅಂತಾರೆ ಶ್ರೀಧರ. ಸಾಕು ಮಾಡ್ರಿ ನಿಮ್ಮ ತಮಾಷೆನ, ಎದ್ದೇಳು ಕಿಟ್ಟಿ, ನಿಧಾನ ಅಂತ ಮಹೇಶ್ವರಿ ಅವನ್ನ ಕರ್ಕೊಂಡು ಆಚೆ ಹೋಗ್ತಾರೆ. ಈಗ ರಾಮ್, ಪ್ರೇಮ, ಮಹಾದೇವು, ಕಾವ್ಯ ಬರ್ತಾರೆ ಅಂತಾರೆ. 4 ಜನ ಕೋಲು ಹಿಡ್ಕೊಂಡು ಮುಂದೆ ಬರ್ತಾರೆ. ಈಚೆ ಪ್ರೇಮ ರಾಮ್ ಡಿಕ್ಕಿ ಹೊಡ್ಕೋತಾರೆ. ಪ್ರೇಮ ಖುಷಿಯಾಗ್ತಾಳೆ. ಈಚೆ ಕಾವ್ಯ ಮಹಾದೇವ ಡಿಕ್ಕಿ ಹೊಡ್ಕೋತಾರೆ. ಏ ಮಹಾದೇವ, ನನಗೆ ಯಾಕೆ ಗುದ್ದುತ್ತಿದ್ಯಾ, ನನಗೆ ಗೊತ್ತು ನೀನು ಬೇಕು ಅಂತಲೇ ಮಾಡ್ತಿದ್ಯಾ ಅಂತಾಳೆ ಕಾವ್ಯ. ಏ ಅಮ್ಮಿ, ಸುಮ್ಮನೆ ನನ್ನ ಮೇಲೆ ಆರೋಪ ಮಾಡಬೇಡ, ತಪ್ಪೆಲ್ಲ ನಿಂದೆ ಅಮ್ಮ ಅಂತಾನೆ ಮಹಾದೇವ. ನಾನೇನು ಮಾಡಿದೆ ಅಂತಾಳೆ ಕಾವ್ಯ. ನಾನು ಹೃದಯ ಗೆದ್ದೆ, ನನ್ನನ್ನು ಅಯಸ್ಕಂತದ ಥರ ನಿನ್ನ ಹತ್ರ ಹೇಳ್ಕೊಂಡ್ಬಿಟ್ಟೆ ಅಂತಾನೆ ಮಹಾದೇವ. ಸುಮ್ಮನಿರು ಮಹಾದೇವ, ನೀನು ಬೇಕು ಅಂತಾನೆ ಆವಾಗಿಂದ ನನ್ನ ಮೇಲೆ ಬೀಳ್ತಾನೆ ಇದೆಯಾ, ಆಗ ನೋಡಿದರೆ ಹಗ್ಗ ಜಗ್ಗಟ್ಟದಲ್ಲಿ ನನ್ನ ಮೇಲೆ ಬೇಕು ಅಂತಾನೆ ಬಿದ್ದೆ, ಆಮೇಲೆ ಸೈಕಲ್ ಓಡಿಸುವಾಗ ನನ್ನ ಮೇಲೆ ವಾಲ್ದೆ, ಈಗ ಗುದ್ದುತ್ತಾ ಇದೆಯಾ, ನನಗೆ ಗೊತ್ತು ನೀನು ಬೇಕು ಅಂತಲೇ ಮಾಡ್ತಿದ್ಯಾ ಅಂತ. ನೋಡು, ನೀನು ಹೀಗೆ ಮಾಡಿದರೆ ಈ ಕಣ್ಣಿನ ಬಟ್ಟೆನ ಬಿಸಾಕಿ ನಾನು ಸೋತೆ ಅಂತ ಒಪ್ಕೊಂಡು ಬಿಡ್ತೀನಿ ಅಷ್ಟೇ ಅಂತಾಳೆ ಕಾವ್ಯ. ನನಗೆ ಗೊತ್ತು ನೀನು ಹಾಗೆಲ್ಲ ಮಾಡಲ್ಲ ಅಂತ, ಯಾಕೆ ಹೇಳು, ಗೆಲ್ಲಬೇಕು ಅನ್ನೋ ಆಸೆ ನನಗಿಂತ ನಿನಗೆ ಇದೆ ಕಣಮೆ ಅಂತಾನೆ ಮಹಾದೇವ. ಲೂಸ್ ತರಹ ಮಾತಾಡಬೇಡ, ಸುಮ್ಮನೆ ಮಡಿಕೆ ಹೊಡಿ ಅಂತಾಳೆ ಕಾವ್ಯ. ಮಹಾದೇವು, ಕಾವ್ಯ ಎಲ್ಲಿ ಹೋಗ್ತಿದ್ದೀರಾ, ಹಿಂದೆ ಬನ್ನಿ, ಪ್ರೇಮ ಕಾವ್ಯ ಇಬ್ಬರು ಮುಂದೆ ಹೋಗಿ ಅಂತಾರೆ ಕಲ್ಯಾಣಿ. ನೀವು 4 ಜನ ಸರಿಯಾದ ಜಾಗದಲ್ಲಿ ನಿಂತಿದ್ದೀರಾ, ಜೋರಾಗಿ ಕೋಲಲ್ಲಿ ಬಾರಿಸಿ ಅಂತಾರೆ. 4 ಜನ ಬಾರಿಸ್ತಾರೆ. ಮಡಿಕೆ ಹೊಡೆಯುತ್ತೆ. ಎಲ್ಲರೂ ಖುಷಿಯಿಂದ ಕ್ಲಾಪ್ಸ್ ಮಾಡ್ತಾರೆ. ಕಾವ್ಯ ಖುಷಿಯಿಂದ ಕುಣಿದು ಕಪ್ಪಳಿಸ್ತಾಳೆ. ರಾಮ್ ಮಹಾದೇವನ್ನ ತಬ್ಕೊಂಡು ನಂತರ ಕುಣಿಯೋಕೆ ಶುರು ಮಾಡ್ತಾರೆ. ಪ್ರೇಮ ಕಾವ್ಯನೂ ಡ್ಯಾನ್ಸ್ ಮಾಡ್ತಿರ್ತಾರೆ. ಅಬ್ಬಾ, ಇವತ್ತು ನನ್ನ ಕುಟುಂಬ ಎಷ್ಟು ಅಂದವಾಗಿ ಕಾಣ್ತಿದೆ, ನನ್ನ ಮಕ್ಕಳು, ನನ್ನ ಸೊಸೆಯಂದ್ರು ಯಾವಾಗಲೂ ಹೀಗೆ ಖುಷಿಯಾಗಿರಲಿ ಅಂತಾರೆ ಕಲ್ಯಾಣಿ. ನಂತರ ವೇದಿಕೆಯಲ್ಲಿ ಹಗ್ಗ ಜಗಾಟದಲ್ಲಿ ಗೆದ್ದ ತಂಡ ವೇದಿಕೆಗೆ ಬರಬೇಕು ಅಂತ ಕರೀತಾರೆ. ಭರತ್ ಪ್ರೈಸ್ ಕೊಡ್ತಾನೆ. ಆಗ ಮಹಾದೇವ, ಏನು ಪೊಲೀಸಪ್ಪ, ಮುಖ ಪೂರಿ ಥರ ಊದ್ಕೊಂಡು ಬಿಟ್ಟೈತೆ, ಹೊಟ್ಟೆ ಒಳಗಡೆ ಗ್ಯಾಸಾ ಅಥವಾ ಉರಿನ ಅಂತಾನೆ ಮಹಾದೇವ. ಆಗ ಭರತ್ ಕಂಗ್ರ್ಯಾಚುಲೇಷನ್ಸ್ ಅಂತಾನೆ. ಥ್ಯಾಂಕ್ ಯು, ಇದು ಟೀಮ್ ಎಫರ್ಟು, ಎಲ್ಲರಿಗೂ ಸೇರಬೇಕಾಗಿರೋದು ಅಂತಾಳೆ ಕಾವ್ಯ. ಎಸ್, ಇದು ಟೀಮ್ ಎಫರ್ಟ್ ಅಂತಾನೆ ಭರತ್. ಕೆಳಗೆ ಬಿದ್ದರೂ ಜಟ್ಟಿ ಮೀಸೆ ಬಣ್ಣಾಗಲಿಲ್ಲ ಅನ್ನಂತೆ, ಹಂಗಾಯ್ತು ನಿನ್ನ ಕತೆ ಅಂತ ಮಹಾದೇವ ಪ್ರೈಸ್ ತಂದು ಅಮ್ಮನ ಕೈಗೆ ಕೊಡ್ತಾನೆ.
ನಂತರ ಸೈಕಲ್ ಸವಾರಿನಲ್ಲಿ ಗೆದ್ದಿರೋ ಪ್ರೇಮ ರಾಮ್ನ ವೇದಿಕೆಗೆ ಕರೀತಾರೆ. ಪ್ರೇಮ ವೇದಿಕೆಗೆ ಬಂದು ಎಲ್ರಿಗೂ ಕೈ ಮುಗಿತಾಳೆ. ಪ್ರೈಸ್ನ ಎಲ್ಲರಿಗೂ ತೋರಿಸಿ ಪ್ರೇಮ ತಂದು ಕಲ್ಯಾಣಿಗೆ ಅದನ್ನು ಕೊಡ್ತಾಳೆ. ಮಡಿಕೆ ಹೊಡೆಯುವ ಸ್ಪರ್ಧೆಯಲ್ಲಿ ಜಂಟಿಯಾಗಿ ಗೆದ್ದ ರಾಮ್ ಮಹಾದೇವನ್ನ ವೇದಿಕೆ ಮೇಲೆ ಕರೆದು ಪ್ರೈಸನ್ನು ಕೊಡ್ತಾರೆ. ಎಲ್ಲನೂ ಕಲ್ಯಾಣಿ ಹತ್ರ ತಂದು ಕೊಡ್ತಾರೆ. ಲಾಸ್ಟಲ್ಲಿ ಹೆಂಡತಿಯನ್ನು ಎತ್ಕೊಂಡು ಓಡೋ ಸ್ಪರ್ಧೆಯಲ್ಲಿ ಗೆದ್ದ ಮಹಾದೇವ ಮತ್ತು ಕಾವ್ಯನ ವೇದಿಕೆಗೆ ಕರೀತಾರೆ. ಭರತ್ ಕಂಗ್ರಾಟ್ಸ್ ಅಂತ ಕಾವ್ಯಂಗೆ ಶೇಕ್ ಹ್ಯಾಂಡ್ ಮಾಡ್ತಾ ಮಹಾದೇವನ ನೋಡಿ ನಗ್ತಾನೆ. ಆಗ ಮಹಾದೇವ, ಭರತ್ ಸರ್, ನನ್ನ ಹೆಂಡ್ರನ್ನ ಹೊತ್ಕೊಂಡು ಓಡಿದ್ದು ನಾನು, ನನಗೂ ಒಂದು ಕೈ ಕುಲುಕಿ ಅಂತ ಮಹಾದೇವ ಭರತ್ಗೆ ಶೇಕ್ ಹ್ಯಾಂಡ್ ಮಾಡ್ತಾನೆ. ಕಂಗ್ರಾಟ್ಸ್ ಮಹಾದೇವ ಅಂತಾನೆ ಭರತ್. ಥ್ಯಾಂಕ್ ಯು ಸರ್, ಕೈ ತುಂಬ ಕೆಲಸ ಇದ್ರೂ ಬಿಡುವು ಮಾಡ್ಕೊಂಡು ಬಂದು ದೇವ್ರು ಮಾಡಿರುವಂಥ ಈ ಜೋಡಿಗೆ ಪ್ರಶಸ್ತಿನ ಕೊಟ್ಟಿದ್ದೀರಾ. ತುಂಬ ಥ್ಯಾಂಕ್ಸ್. ಈ ಜೋಡಿ 100 ಕಾಲ ಹೀಗೆ ಇರಲಿ. ಈ ಜೋಡಿಗೆ ಅವಾಗವಾಗ ನೀವು ಬಂದು ಪ್ರಶಸ್ತಿ ಕೊಡುವಂಗಾಗಲಿ. ಆದರೆ ನಿನಗೆ ಮಾತ್ರ ಈ ಜನ್ಮದಲ್ಲಿ ಮದುವೆಯಾಗಕ್ಕಿಲ್ಲ ಕಣೋ ಅಂತಾನೆ ಮಹಾದೇವ. ಆಗ ಭರತ್, ಮಹಾದೇವ, ಮೈದಾನದಲ್ಲಿ ಆಟ ಆಡೋದು ಸುಲಭ, ಆದರೆ ನಾನು ನನ್ನ ಆಟ ಶುರು ಮಾಡಿದರೆ ನೀನು ಯಾವ ಮೈದಾನದಲ್ಲೂ ನಿಲ್ಲೋಕ್ಕಾಗಲ್ಲ. ಪ್ರಶಸ್ತಿ ನಿನ್ನ ಕೈನಲ್ಲಿರೋದು ಬರೀ 5 ನಿಮಿಷ ಅಷ್ಟೇ. ನಾನೇನಾದರೂ ನಿನ್ನ ಕೈಗೆ ಕೋಳ ಹಾಕಿದರೆ ಜೀವನ ಪರ್ಯಂತ ಅನುಭವಿಸ್ಬೇಕಾಗತ್ತೆ ಅಂತಾನೆ ಭರತ್. ಭಗವಂತ ಕೈ ಕೊಟ್ಟ ದುಡಿಯೋಕಂತ, ಅದನ್ನು ಯಾಕೆ ಎತ್ತುವೆ ಮನೆ ಮುರಿಯೋಕಂತ. ಏಯ್, ನನ್ನ ಹೆಂಡ್ರು ಎಷ್ಟು ಪ್ರೀತಿ ಮಾಡ್ತಾಳೆ ಅಂತ ತೋರಿಸೋದಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕೆನ್ಲ ಅಂತ ಕೈನ ಒತ್ತುತ್ತಾನೆ ಮಹಾದೇವ. ಮಹಾದೇವ, ಕೈ ಬಿಡು ಅಂತಾನೆ ಭರತ್. ನೋವಿಂದ ಮಹಾದೇವ, ಕೈ ಬಿಡು ಅಂತಾನೆ. ಆಗ ಮಹಾದೇವ ಕೈ ಬಿಟ್ಟು, ಶಾನೆ ಥ್ಯಾಂಕ್ ಯು ಸರ್. ಇವತ್ತು ನಿಮ್ಮ ಕೈನಾಗಿದ್ದ ಪವರು ನಮಗೂ ಹಸಿ ಬಂದೈತೆ. ಇನ್ನು ಮುಂದೆ ನಮ್ಮ ತಂಟೆಗೆ ಬರೋದಕ್ಕೆ ನೀವು ಹಸಿ ಯೋಚನೆ ಮಾಡ್ತೀರಾ ಅಲ್ವಾ? ಈ ನೆನಪು ನಿಮಗೆ ಯಾವಾಗಲೂ ಕಾಡ್ತಾನೆ ಇರುತ್ತಲ್ವಾ ಅಂತಾನೆ ಮಹಾದೇವ. ಆಗ ಪ್ರೈಸನ್ನು ಕೊಡ್ತಾನೆ ಭರತ್. ಅದನ್ನು ತಗೊಂಡು ಕಾವ್ಯ ಜೊತೆ ಬರ್ತಾನೆ ಮಹಾದೇವ. ಎಲ್ಲರೂ ಖುಷಿಯಾಗಿರ್ತಾರೆ. ಈಚೆ ಭರತ್ ಕೈ ನೋಡುವಾಗ ಮಹಾದೇವ ಬಂದು ಅವನ ಹೆಗ್ಲನ್ನು ಮುಟ್ಟಿ, ಏನೋ ಪೊಲೀಸಪ್ಪ, ಎಲ್ಲೋ ಸೀದೋಗಿರೋ ವಾಸನೆ ಬರ್ತೈತೆ, ಉರ್ಕೊಂಡಿದ್ಯಾ? ಅದೆಲ್ಲ ಹಾಗಿರಲಿ, ನಿನ್ನ ಕೈ ನೋವು ಹೆಂಗೈತೆ? ನಮ್ಮೂರಲ್ಲಿ ಮೂಳೆಗಳು ಮುರಿದು ಹೋದರೆ ಕಟ್ಟು ಹಾಕಿಸ್ತೀನಿ, ಬೇಕಿದ್ರೆ ನೀನು ಬಾ, ಉಕ್ಸಟ್ಟೆ ಹಾಕ್ಸ್ಕೊಡ್ತೀವಿ ಅಂತಾನೆ ಮಹಾದೇವ. ಮಹಾದೇವ, ನಿನ್ನ ಈ ದುರಹಂಕಾರಕ್ಕೆ ಆದಷ್ಟು ಬೇಗ ಮದ್ದನ್ನು ನಾನೇ ರೆಡಿ ಮಾಡ್ತೀನಿ. ಈ ಒಂದು ಗೆಲುವಿಗೆ ಇಷ್ಟೆಲ್ಲ ಹಾರಾಡಬೇಡ. ನಿನ್ನನ್ನು ಸುಟ್ಟು ಬೂದಿ ಮಾಡೋದು ನನಗೆ ಚಿಟಿಕೆ ಹೊಡೆದಷ್ಟೇ ಈಸಿ ಕಣೋ ಅಂತಾನೆ ಭರತ್. ಆಗ ಮಹಾದೇವ ನಗ್ತಾ, ಭ್ರಮೆ, ಇವತ್ತು ನಿನ್ನ ಭ್ರಮೆಯೆಲ್ಲ ದೂರ ಆಗಿರಬೇಕು ಅಲ್ವಾ ಪೊಲೀಸಪ್ಪ? ಅಧಿಕಾರ ಇರೋರು ದರ್ಪ ತೋರ್ಸೋಕ್ಕಲ್ಲ, ಜನರ ಸೇವೆ ಮಾಡೋಕ್ಕೆ. ಇವತ್ತು ಈ ಮೈದಾನದಲ್ಲಿ ನೀನು ಗೆಲ್ಲೋಕೆ ಅಂತ ಬಂದೆ, ಆದರೆ ನಾನು ಕಾವ್ಯನ ಕೈ ಹಿಡ್ಕೊಂಡು ಗೆದ್ದೇ ಬಿಟ್ಟೆ. ಅದರ ಅರ್ಥ ಏನು? ನಿನ್ನ ಅಹಂಕಾರ ನನ್ನ ಪಾದ ಕೆಳಗೆ ಅಂತ ಅರ್ಥ ಅಂತಾನೆ ಮಹಾದೇವ, ಕಾವ್ಯ ಬಂದ ಮಾತ್ರಕ್ಕೆ ಅವಳು ನಿನ್ನ ಪ್ರೀತಿಸ್ತಿದ್ದಾಳೆ ಅಂದ್ಕೋಬೇಡ. ಒಂದಿನ ಬರುತ್ತೆ, ಅವಳೇ ನಿನ್ನ ಕಟ್ಟಿರೋ ತಾಳಿನ ನಿನ್ನ ಮುಖಕ್ಕೆ ಎಸೆದು ನನ್ನ ಹತ್ರ ಬರ್ತಾಳೆ, ನೋಡ್ತಿರು. ಇದು ನನ್ನ ಚಾಲೆಂಜ್ ಅಂತಾನೆ ಭರತ್. ಅದು ನಿನ್ನ ಕನಸಲ್ಲೂ ಆಗೋಕ್ಕಿಲ್ಲ ಕಣೋ ನನ್ನ ಮಗನೇ. ಯಾಕೆ ಗೊತ್ತಾ? ಒಂದು, ಕಾವ್ಯ ತಾಳಿನ ಬಿಸಾಕುವಂಥ ಹುಡುಗಿಯಲ್ಲ. ಎರಡನೇದು, ಅವಳಿಗೆ ಕೊಚ್ಚೆಯಿಂದ ದೂರ ಇರಬೇಕು ಅನ್ನೋದು ಸಂದಾಗ ಗೊತ್ತದೆ. ಇನ್ನು ಮೂರನೇದು, ನಿನ್ನಂಥ ಕೊಳಕು ಬುದ್ಧಿ ಇರೋನ ಜೊತೆ ಅವಳು ಸೇರೋಕ್ಕಿಲ್ಲ. ನಿನ್ನ ನರಿ ಬುದ್ಧಿನ 1 ಕಿತ ಅಲ್ಲ 100 ಕಿತ ತೋರಿಸಿದ್ರು ನೀನು ಗೆಲ್ಲಕ್ಕಿಲ್ಲ ಅಂತಾನೆ ಮಹಾದೇವ. ಆದಷ್ಟು ಬೇಗ ನನ್ನ ಚಕ್ರವ್ಯೂಹಕ್ಕೆ ಸಿಕ್ಕಿ ಸಾಹಿತ್ಯ ಕಣೋ ಅಂತಾನೆ ಭರತ್. ಪೊಲೀಸಪ್ಪ, ನಿನ್ನ ಚಕ್ರವ್ಯೂಹಕ್ಕೆ ಸಿಕ್ಕಾಕೊಳ್ಳೋಕೆ ನಾನು ಅಭಿಮನ್ಯು ಅಲ್ಲ, ಚಕ್ರವ್ಯೂಹನೇ ಪುಡಿ ಮಾಡೋ ಅರ್ಜುನ. ಚಕ್ರವ್ಯೂಹ ಹಣದ ಮೋಹ, ಅಧಿಕಾರದ ದಾಹ ಅಂತ ಮಹಾದೇವ ಹೋಗ್ತಾನೆ. ಸಿಟ್ಟಿಂದ ಭರತ್ ನೋಡ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.